ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ವಿಶೇಷವಾಗಿರತಕ್ಕಂಥ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ 7ನೇ ಭಾನುವಾರದಂದು ವಿಶೇಷವಾಗಿ ಬೆಂಗಳೂರಿನ ಗ್ರಾಮಾಂತರದಲ್ಲಿರ್ತಕ್ಕಂಥ ಬಾಗೇಪಲ್ಲಿ ಗ್ರಾಮದಲ್ಲಿರ್ತಕ್ಕಂಥ ಶನೇಶ್ವರ ಸ್ವಾಮಿಯ ದೇವಸ್ಥಾನ. ಇಲ್ಲಿ ಬಹಳ ವಿಶೇಷವಾಗಿ ಶನೇಶ್ವರನಿಗೆ ದಿವ್ಯ ಆಲಯವು ಕೂಡ ಇರತಕ್ಕಂಥದ್ದಿದೆ. ಮತ್ತು ತಾವಿಂದಗಡೆ ಗಮನಿಸ್ಬೋದು, ಇಲ್ಲಿ ರಾಮಲಿಂಗೇಶ್ವರ ಅಂತ ಹೇಳಿ ಶಿವನ ಹಿಂದೆಗಡೆ ರಾಮನ ಒಂದು ಪ್ರತಿಷ್ಠಾಪನೆ ಆಗಿರತಕ್ಕಂಥದ್ದು. ಆದರೆ ತಾವಿಲ್ಲಿ ಗಮನಿಸಬಹುದು, ಈ ಒಂದು ಕೊಳ ಇರತಕ್ಕಂಥದ್ದು ಪ್ರತಿನಿತ್ಯ ಶನೇಶ್ವರ ಸ್ವಾಮಿಗೆ ಈ ಒಂದು ಕೊಳದಲ್ಲೇ ಅಭಿಷೇಕವನ್ನು, ಈ ಕೊಳದಲ್ಲಿರ್ತಕ್ಕಂಥ ನೀರನ್ನು ಅಭಿಷೇಕ ಮಾಡತಕ್ಕಂಥದ್ದು. ಈ ಕೊಳದಲ್ಲಿ ನೀರು ಹೇಗೆ ಉತ್ಪತ್ತಿ ಆಗ್ತಕ್ಕಂಥದ್ದಿದೆ ಅಂದರೆ, ಮಳೆ ಬರ್ತಕ್ಕಂಥದ್ದಾಗಲಿ, ಬೆಟ್ಟದ ಮೇಲಿಂದ ಪ್ರತಿ ಕ್ಷಣ ನೀರು ಧುಮುಕ್ತಕ್ಕಂಥದ್ದಾಗಲಿ ಎಲ್ಲ ಬಂದು ಈ ಒಂದು ಕೊಳದಲ್ಲಿ ಶೇಖರಣೆ ಆಗ್ತಕ್ಕಂಥದ್ದಿದೆ. ಈ ಕೊಳ ಏನಿಲ್ಲ ಅಂದ್ರೂ ಸರಿಸುಮಾರು ಒಂದು 20 ಅಡಿ ಆಳದಲ್ಲಿರ್ತಕ್ಕಂಥದ್ದಿದೆ. ಆದರೆ ಇಲ್ಲಿನ ಗ್ರಾಮಸ್ಥರೆಲ್ಲ ಸೇರಿ ಭಗವಂತನಿಗೆ ಪ್ರತಿನಿತ್ಯ ಅಭಿಷೇಕ ಮಾಡಬೇಕು ಅಂತ ಹೇಳಿ ಇಲ್ಲಿ ಒಂದು ಸಣ್ಣ ಕಂಬಿಯೊಂದನ್ನು ನಿಲ್ಲಿಸಿರ್ತಕ್ಕಂಥದ್ದಿದೆ. ಆ ಕಂಬಿಯ ಮೇಲೆ ಬಹಳ ಜೋಪಾನವಾಗಿ ಶ್ರದ್ಧಾಭಕ್ತಿಯಿಂದ ಭಗವಂತನನ್ನು ಪ್ರಾರ್ಥನೆ ಮಾಡಿ ಅಲ್ಲಿ ಹೋಗಿ ಭಗವಂತನಿಗೆ ಅಭಿಷೇಕ ಮಾಡ್ತಕ್ಕಂಥದ್ದಿದೆ. ಇದು ಬಹಳ ಜೋಪಾನವಾಗಿ ಮಾಡಬೇಕಾಗಿರ್ತಕ್ಕಂಥ ಕೆಲಸ. ಆದರೆ ಲೋಕದಲ್ಲಿ, ರಾಜ್ಯದಲ್ಲಿ 12 ರಾಷ್ಟ್ರಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ತಾವೆಲ್ಲರೂ ಕೂಡ ಸುಭಿಕ್ಷವಾಗಿರಬೇಕು ಅಂತ ಹೇಳಿ ಈ ಒಂದು ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು. ಭಗವಂತನ ಸಂಪೂರ್ಣ ಅನುಗ್ರಹ ನಿಮ್ಗೆಲ್ರಿಗೂ ಸಿಗಬೇಕು ಅಂತೇಳಿ ನಾವು ಇವತ್ತಿನ ದಿವಸ ಈ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದಿದೆ. ಭಗವಂತನ ಸೇವೆಯಲ್ಲಿ ನಿರತರಾಗಿ ಪ್ರತಿನಿತ್ಯದ ಆರಾಧನೆಯನ್ನು ಮಾಡ್ತಾ ಇವತ್ತು ಕೂಡ ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಶನೇಶ್ವರನಲ್ಲಿ ಅಭಿಷೇಕವನ್ನು ಮಾಡ್ತಕ್ಕಂಥದ್ದಾಗಲಿ, 7ನೇ ಭಾನುವಾರದ ವಿಶೇಷ ತಂತ್ರಸಾರವನ್ನು ತಿಳಿಸ್ಕೊಡ್ತಕ್ಕಂಥದ್ದಾಗಲಿ ಪ್ರತಿಯೊಂದನ್ನು ಕೂಡ ನಾವು ಇವತ್ತಿನ ದಿವಸ ಬಾಗೇಪಲ್ಲಿದಲ್ಲಿರ್ತಕ್ಕಂಥ ಈ ಒಂದು ಗ್ರಾಮದಲ್ಲಿರ್ತಕ್ಕಂಥ ಶನೇಶ್ವರ ಸ್ವಾಮಿಯ ದೇವಸ್ಥಾನದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದಿದೆ. ಈಗ ತಾವೆಲ್ಲರೂ ಕೂಡ ನೋಡ್ತಾ ಇರ್ಬೋದು, ಭಗವಂತನನ್ನ ಪ್ರಾರ್ಥನೆ ಮಾಡಲಿಕ್ಕೋಸ್ಕರ, ಭಗವಂತನ ಅನುಗ್ರಹವನ್ನು ಪಡೀಲಿಕ್ಕೋಸ್ಕರ ಅಲ್ಲಿರ್ತಕ್ಕಂಥ ರಾಮಲಿಂಗೇಶ್ವರರ ವಿಗ್ರಹಕ್ಕೆ ಅಭಿಷೇಕವನ್ನು ಮಾಡತಕ್ಕಂಥದ್ದು. ಅಭಿಷೇಕ ಮಾಡಿ ಪೂಜಾನುಷ್ಠಾನವೆಲ್ಲ ಮುಗಿಸಿ ಇಲ್ಲಿಂದ ಒಂದು ಬಿಂದಿಗೆ ನೀರನ್ನು ತೆಗೆದುಕೊಂಡೋಗಿ ಭಗವಂತನಿಗೆ ಅಭಿಷೇಕವನ್ನು ಮಾಡ್ತಕ್ಕಂಥದ್ದು. ಬನ್ನಿ, ಮೊದಲನೇದಾಗಿ ಇಲ್ಲಿರ್ತಕ್ಕಂಥ ರಾಮಲಿಂಗೇಶ್ವರರಿಗೆ ಅಭಿಷೇಕವನ್ನು ಮಾಡಿ ಪೂಜಾನುಷ್ಠಾನವನ್ನು ಮಾಡಿ ಭಗವಂತನ ಅನುಗ್ರಹವನ್ನು ಪಡೆಯೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ಭಗವಂತ ಶನೇಶ್ವರ ಅಂದ ಮೇಲೆ ಸಾಕಷ್ಟು ಕಥೆಗಳು ಕೂಡ ನಮಗೆ ನೆನಪಾಗ್ತಕ್ಕಂಥದ್ದಿದೆ. ರಾಜ ವಿಕ್ರಮಾರ್ಕನ ಕಥೆ ಇರ್ತಕ್ಕಂಥದ್ದಿರ್ಬೋದು. ಶನೇಶ್ವರ ಯಾರ್ಯಾರಿಗೂ ಕೂಡ ಅಂದ್ರೆ ಇಹಲೋಕದಲ್ಲಿ ಯಾರನ್ನೂ ಕೂಡ ಬಿಟ್ಟಿರದೇ ಇರ್ತಕ್ಕಂಥದ್ದು ಯಾವೊಂದು ಗ್ರಹ, ಯಾರಿಗೂ ಕೂಡ ತೊಂದರೆ ಕೊಡದೆ ಬಿಡದೇ ಇರ್ತಕ್ಕಂಥ ಗ್ರಹ ಯಾವ್ದಾನ ಇದ್ರೆ ಅದು ಶನೇಶ್ವರ ಅಂತ ಹೇಳಿ. ಪ್ರತಿಯೊಬ್ಬರು ಕೂಡ ದೇವತೆಗಳಿಗೂ ಕೂಡ ತೊಂದರೆಯನ್ನು ಕೊಟ್ಟಿರ್ತಕ್ಕಂಥದ್ದಾಗಲಿ, ಭಗವಂತನ ಕಾರಾಟದಲ್ಲಿ ಇರ್ತಕ್ಕಂಥದ್ದಾಗಲಿ ಇರ್ತಕ್ಕಂಥದ್ದಿದೆ. 9 ನವಗ್ರಹಗಳಲ್ಲಿ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಗ್ರಹ 7ನೇ ಗ್ರಹ ಶನಿ ಪರಮಾತ್ಮ. ಶನಿ ಪರಮಾತ್ಮ ಅಂದಮೇಲೆ ಮುಗಿದೋಯ್ತು. ಭಗವಂತ ಯಾರ್ಯಾರಿಗೆ ತೊಂದರೆ ಕೊಟ್ಟಿಲ್ಲ, ಯಾರ್ಯಾರಿಗೆ ತೊಂದರೆ ಕೊಡದೆ ಬಿಟ್ಟಿಲ್ಲ ಅನ್ನೋ ಒಂದು ವಿಚಾರಕ್ಕೆ ಬಂದಾಗ ಪರಶಿವನಿಗೂ ಕೂಡ ತೊಂದರೆಯನ್ನು ಕೊಟ್ಟಿರ್ತಕ್ಕಂಥದ್ದುಂಟು. ಈ ಒಂದು ವಿಚಾರಕ್ಕೆ ಬಂದಾಗ ಪರಶಿವ ಕೈಲಾಸದಲ್ಲಿ ಕೂತು ತಪಸ್ಸನ್ನ ಮಾಡಬೇಕಾದ್ರೆ ಭಗವಂತ ಬಂದಾಗ ಆಗ ಕೂಡ ಅಪ್ಪ ಬಂದಪ್ಪ ಶನೇಶ್ವರ ಅಂತ ಹೇಳಿ ಪರಶಿವ ಭೂಲೋಕದ ಒಳಗಡೆ ಹೋಗಿ ಅಂದ್ರೆ ಕೆಳಗಡೆ ಹೋಗಿ ಭಗವಂತ ತಪಸ್ಸು ಮಾಡ್ಕೊಂಡು ಕೂತ್ಕೊಳ್ತಾನೆ. 7 ವರ್ಷಗಳ ಕಾಲ ಭಗವಂತ ಆಚೆನೆ ಬರೋದಿಲ್ಲ. ಈ ಒಂದು ಕಥೆಯನ್ನು ತಿಳಿಸ್ಬೇಕಂದ್ರೆ ಸಾಕಷ್ಟು ಇದೆ. ಈ ಪ್ರತಿಯೊಂದು ಕಥೆಯನ್ನು ಕೂಡ ಬಹಳ ವಿಶೇಷವಾಗಿ ವಿಶ್ಲೇಷಣೆಯನ್ನು ನಾನು ನಿಮಗೆ ಕೊಡ್ತೀನಿ. ಈ ಒಂದು ವಿಶ್ಲೇಷಣೆಯನ್ನು ಕೊಡೋದಕ್ಕಿಂತ ಮುಂಚೆ ಇಲ್ಲಿ ಭಗವಂತನಿಗೆ ಒಂದು ಸಣ್ಣ ಅಭಿಷೇಕವನ್ನು ಮಾಡೋಣ. ಶನೇಶ್ವರನ ಅನುಗ್ರಹವನ್ನು ಪಡಿಬೇಕಾದ್ರೆ ಶಿವನ ಅನುಗ್ರಹವನ್ನು ಕೂಡ ಪಡಿಬೇಕು. ಭಗವಂತನ ಅನುಗ್ರಹವನ್ನು ಮೊದಲನೇದಾಗಿ ಪಡ್ಕೊಂಡು, ಶ್ರೀರಾಮಚಂದ್ರನ ಅನುಗ್ರಹವನ್ನು ಮೊದಲನೇದಾಗಿ ಪಡ್ಕೊಂಡು ಆಮೇಲೆ
ನಮಾಮಿ ಶನೇಶ್ಚರಂ. ಬಾಗೇಪಲ್ಲಿ ಗ್ರಾಮದಲ್ಲಿರ್ತಕ್ಕಂಥ ಗಡದಿಂ ಕ್ಷೇತ್ರದಲ್ಲಿರ್ತಕ್ಕಂಥ ಈ ಒಂದು ವಿಶೇಷವಾಗಿರ್ತಕ್ಕಂಥ ಶನೈಶ್ಚರನ ದಿವ್ಯ ಆಲಯದಲ್ಲಿ 18 ಭಾನುವಾರಗಳ ಈ ಒಂದು ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ 7ನೇ ಭಾನುವಾರದಂದು ಭಗವಂತನಿಗೆ ಇಲ್ಲಿ ಗಡದಿಂ ಕ್ಷೇತ್ರದಲ್ಲಿ ವಿಶೇಷವಾಗಿ ತಿಳಿಸ್ಕೊಡ್ಬೇಕಂದ್ರೆ ರಾಮಲಿಂಗೇಶ್ವರ ತೀರ್ಥದ ಬಳಿ ಇರತಕ್ಕಂಥ ಈ ಒಂದು ಶನೈಶ್ಚರನ ವಿಗ್ರಹಕ್ಕೆ ಇವತ್ತಿನ ದಿವಸ 12 ರಾಶಿಗಳಲ್ಲಿರತಕ್ಕಂಥವ್ರು ತಾವೆಲ್ಲರೂ ಕೂಡ ಸುಭಿಕ್ಷವಾಗಿರಬೇಕು ಅಂತೇಳಿ, ಭಗವಂತನ ಸಂಪೂರ್ಣ ಅನುಗ್ರಹ ಸಿಗಬೇಕು ಅಂತೇಳಿ ನಿಮ್ಮೆಲ್ಲರ ಪರವಾಗಿ ನಾನು ಬಂದು ಭಗವಂತನಿಗೆ ಅಭಿಷೇಕ, ಪೂಜೆ, ಪುನಸ್ಕಾರಗಳನ್ನೆಲ್ಲ ಮಾಡ್ತಕ್ಕಂಥದ್ದಿದೆ. ಈ ಒಂದು 7ನೇ ಭಾನುವಾರದ ವಿಶೇಷವಾಗಿರ್ತಕ್ಕಂಥ ತಂತ್ರಸಾರವನ್ನು ಮಾಡೋದಕ್ಕಿಂತ ಮುಂಚೆ ಭಗವಂತನಿಗೆ ಅಭಿಷೇಕವನ್ನು ಮಾಡ್ತಕ್ಕಂಥದ್ದಾಗಲಿ, ತೈಲಾಭಿಷೇಕವನ್ನು ಮಾಡ್ತಕ್ಕಂಥದ್ದಾಗಲಿ, ಭಗವಂತನಿಗೆ ವಿಶೇಷವಾಗಿರ್ತಕ್ಕಂಥ ಅಲಂಕಾರಗಳನ್ನು ಮಾಡ್ತಕ್ಕಂಥದ್ದಾಗಲಿ. ಅಭಿಷೇಕ ಪ್ರಿಯೋ ಶಿವ, ಅಲಂಕಾರ ಪ್ರಿಯೋ ವಿಷ್ಣು ಅಂತ ಹೇಳ್ತೀವಿ. ಹಾಗಾಗಿ ಭಗವಂತನಿಗೆ ಅಭಿಷೇಕವೂ ಪ್ರಿಯವಾಗಿರ್ತಕ್ಕಂಥದ್ದು, ಅಲಂಕಾರವೂ ಪ್ರಿಯವಾಗಿರ್ತಕ್ಕಂಥದ್ದು. ಭಗವಂತನ ಅಲಂಕಾರದ ವಿಚಾರಕ್ಕೆ ಬಂದಾಗ ನೀಲಿ ವರ್ಣದಲ್ಲಿರ್ತಕ್ಕಂಥ ಹೂವಾಗಲಿ, ನೀಲಿ ವರ್ಣದಲ್ಲಿರ್ತಕ್ಕಂಥ ವಸ್ತ್ರವೊಂದಾಗಲಿ ಭಗವಂತನಿಗೆ ಬಹಳ ಪ್ರಿಯವಾಗಿರ್ತಕ್ಕಂಥದ್ದು. ಇನ್ನು ಅಭಿಷೇಕದ ವಿಚಾರವಾಗಿ ಬಂದಾಗ ಭಗವಂತನಿಗೆ ತೈಲಾಭಿಷೇಕ ಅಂದರೆ ಬಹಳ ಇಷ್ಟಕರವಾಗಿರ್ತಕ್ಕಂಥದ್ದು, ಬಹಳ ಶುಭಕರವಾಗಿರ್ತಕ್ಕಂಥದ್ದು. ಆ ಒಂದು ತೈಲಾಭಿಷೇಕವನ್ನು ಮಾಡ್ತಕ್ಕಂಥದ್ದಾಗಲಿ, ಭಗವಂತನಿಗೆ ನೀಲಿ ಪುಷ್ಪಗಳಿಂದ ಅಭಿಷೇಕ ಅಂದರೆ ಅಲಂಕಾರವನ್ನು ಮಾಡ್ತಕ್ಕಂಥದ್ದಾಗಲಿ, ಪ್ರತಿಯೊಂದನ್ನು ಕೂಡ ಈಗ ನಾವು ನಡೆಸ್ಕೊಳ್ತಕ್ಕಂಥದ್ದಿದೆ. ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೂ ಕೂಡ ಸಿಗಬೇಕು. ತಾವೆಲ್ಲ ವೀಕ್ಷಕ ಪ್ರಗಳು ತಾವೆಲ್ಲರೂ ಕೂಡ ಓಂ ಶಂ ಶನೇಶ್ಚರಾಯ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ. ಭಗವಂತನ ಸಂಪೂರ್ಣ ಅನುಗ್ರಹ ನಿಮಗೂ ಸಿಗಲಿ, ನಮಗೂ ಸಿಗಲಿ, ರಾಜ್ಯದಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಸುಭಿಕ್ಷವಾಗಿರಲಿ ಅಂತ ಹೇಳಿ ಈ ಒಂದು ಮಹತ್ ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥದ್ದಿದೆ. ಭಗವಂತನ ಅನುಗ್ರಹ ಎಲ್ರಿಗೂ ಸಿಗಲಿ ಅಂತ ಕೇಳ್ಕೊಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಓಂ ಶಂ ನಮ್ಮ ಗುರುಗಳಾದಂಥ ಆನಂದ್ ಗುರೂಜಿಯವರ ಸುಪುತ್ರರಾದಂಥ ಶ್ರೀನಿವಾಸ್
ಶ್ರೀನಿವಾಸ್ ಶರ್ಮಾರವರು ಬಂದು ಅವರ ಅಮೃತ ಹಸ್ತಗಳಿಂದ ಇಲ್ಲಿ ರಾಮೇಶ್ವರ ತೀರ್ಥ ಇದೆ, ಆ ರಾಮೇಶ್ವರ ಪುಷ್ಕರಣಿಯಲ್ಲಿ ಹೋಗಿ ಅಲ್ಲಿ ರಾಮಲಿಂಗೇಶ್ವರ ಸ್ವಾಮಿಯವರಿಗೆ ಅವರ ಸ್ವಹಸ್ತದಿಂದಾನೇ ಪೂಜಾ ಕಾರ್ಯಕ್ರಮ ಎಲ್ಲ ಮಾಡಿಕೊಂಡು ಅಲ್ಲಿಂದ ಗಂಗೆಯನ್ನು ತಗೊಂಡು ಬಂದು ಇಲ್ಲಿ ಮೂಲ ವಿರಾಟ್ ಇರತಕ್ಕಂಥ ಶನೇಶ್ವರ ಸ್ವಾಮಿಯವರಿಗೆ ವಿಶೇಷವಾಗಿ ಅವರ ಹಸ್ತದಿಂದ ಇವತ್ತು ತಿಲತೈಲಾಭಿಷೇಕ, ಪಂಚಾಮೃತ ಅಭಿಷೇಕಾದಿ ಕಾರ್ಯಕ್ರಮಗಳೆಲ್ಲ ಮಾಡಿದ್ದಾರೆ. ಅವ್ರ ಉದ್ದೇಶ ಏನಪ್ಪ ಅಂದರೆ ಈ ಕ್ಷೇತ್ರಕ್ಕೆ ಬರ್ತಾ ಇರತಕ್ಕಂಥ ಎಲ್ಲ ಜನಗಳಿಗೂ ಆ ಭಗವಂತ ಆಯುರಾರೋಗ್ಯ, ಸುಖ, ಸಂತೋಷ, ನೆಮ್ಮದಿ ಕೊಡಬೇಕಂತ ಅವ್ರು ಸಂಕಲ್ಪ ಮಾಡಿ ಅವರು ಈ ಒಂದು ಕಾರ್ಯಕ್ರಮ ಈ ದಿವಸ ವಿಶೇಷವಾಗಿ ಇಲ್ಲಿ ಮಾಡಿರ್ತಾರೆ. ನಿಶ್ಚರಾಯ ನಮಃ. ಬಹಳ ಶ್ರದ್ಧಾ ಭಕ್ತಿಯಿಂದ ಇಷ್ಟೋ ತನಕ ತಾವೆಲ್ಲರೂ ಕೂಡ ವೀಕ್ಷಕ ಪ್ರಭುಗಳು ಭಗವಂತನಿಗೆ ನಡೆದಿರತಕ್ಕಂಥ ಅಭಿಷೇಕ ಕಾರ್ಯಕ್ರಮಗಳಾಗ್ಲಿ, ಅಲ್ಲಿ ರಾಮಲಿಂಗೇಶ್ವರರಿಗೆ ನಡೆದಿರತಕ್ಕಂಥ ಅಭಿಷೇಕವನ್ನಾಗ್ಲಿ, ಇದನ್ನೆಲ್ಲವನ್ನು ಕೂಡ ಬಹಳ ಭಕ್ತಿ ಪ್ರಧಾನದಿಂದ ತಾವೆಲ್ಲರೂ ಕೂಡ ವೀಕ್ಷಣೆ ಮಾಡಿದ್ದಾಯ್ತು. ಇಲ್ಲಿ ನಾನು ಕೂಡ ಅಷ್ಟೇ ಶ್ರದ್ಧಾಭಕ್ತಿಯಿಂದ ಭಗವಂತನ ನಾಮವಂತ್ರವನ್ನು ಜಪ ಮಾಡ್ತಾ ಭಗವಂತನಿಗೆ ತೈಲಾಭಿಷೇಕವನ್ನು ಮಾಡಿದ್ದಾಯ್ತು, ಪಂಚಾಮೃತ ಅಭಿಷೇಕವನ್ನು ಮಾಡಿದ್ದಾಯ್ತು, ಕ್ಷೀರಾಭಿಷೇಕ ಮಾಡಿದ್ದಾಯ್ತು. ವಿಶೇಷವಾಗಿ ತೆಂಗಿನಕಾಯಿಂದ ಬರತಕ್ಕಂಥ ಆ ಒಂದು ಪಾನೀಯದಿಂದವನ್ನು ಕೂಡ ನಾವು ಇವತ್ತಿನ ದಿವಸ ಅಭಿಷೇಕವನ್ನು ಮಾಡಿದ್ದಾಯ್ತು. ಭಗವಂತನಿಗೆ ಮತ್ತೊಂದು ವಿಶೇಷ ಏನಪ್ಪಾ ಅಂದ್ರೆ ಮಳೆ ಅಭಿಷೇಕ ಅಂತಂದ್ರೆ ರುದ್ರಾಭಿಷೇಕ, ರುದ್ರಾಕ್ಷಿಯನ್ನ ಮಾಲೆಯಾಗಿ ಧರಿಸಿ ಭಗವಂತನಿಗೆ ಮಳೆಯ ಆಕಾರದಲ್ಲಿ, ಮಳೆಯ ರೂಪದಲ್ಲೂ ಕೂಡ ಅಭಿಷೇಕವನ್ನು ಮಾಡಿರ್ತಕ್ಕಂಥದ್ದಾಯ್ತು. ಇದನ್ನೆಲ್ಲವನ್ನು ಕೂಡ ತಾವೆಲ್ಲರೂ ಕೂಡ ಬಹಳ ಸೊಗಸಾಗಿ ಕಣ್ತುಂಬಿಸ್ಕೊಂಡಿರ್ತಕ್ಕಂಥದ್ದಿದೆ. ಭಗವಂತನ ಶನೇಶ್ವರನ ಸಂಪೂರ್ಣ ಅನುಗ್ರಹ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರ ಮೇಲೂ ಕೂಡ ಭಗವಂತನ ಸಂಪೂರ್ಣ ಅನುಗ್ರಹ ಬೇಕು. ನೋಡಿ, ಕಷ್ಟ ಅನ್ನೋದು ಯಾರಿಗೆ ತಾನೇ ಬರೋದಿಲ್ಲ. ಹಾಗಾಗಿ ಒಂದು ಬೀಗವನ್ನ ತೆಗಿಬೇಕಾದ್ರೆ ಒಂದು ಬೀಗದ ಬೇಕಾಗಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಭಗವಂತ ಕೊಡ್ತಕ್ಕಂಥ ಪ್ರತಿಯೊಂದು ಕಷ್ಟದಲ್ಲೂ ಕೂಡ ಒಂದು ಪರಿಹಾರ ಅನ್ನೋದನ್ನು ಕೂಡ ಕೊಡ್ತಾನೆ. ಆದರೆ ಮನುಷ್ಯನ ಜನ್ಮ ನಮಗೆ ಸ್ವಲ್ಪ ತಾಳ್ಮೆ ಇರಬೇಕು ಅನ್ನೋದಕ್ಕಷ್ಟೇ. ಆ ಒಂದು ತಾಳ್ಮೆಯಿಂದ ಕೊಟ್ಟಿರ್ತಕ್ಕಂಥ ಕಷ್ಟ, ಆ ಒಂದು ಸಂಕಷ್ಟಕ್ಕೆ ಒಂದು ಸಣ್ಣ ಪರಿಹಾರ, ಆ ಒಂದು ಬೀಗದಕಿಯನ್ನು ಕೂಡ ಕೊಟ್ಟಿರ್ತಾನೆ. ಆ ಒಂದು ಪರಿಹಾರವನ್ನು ಮಾಡ್ಕೊಳ್ತಾ ನಾನು ತಿಳಿಸ್ಕೊಡ್ತಾ ಇರತಕ್ಕಂಥ ತಂತ್ರಸಾರ ಈ ಒಂದು ಬೀಗ, ಆ ಒಂದು ತಂತ್ರಸಾರವನ್ನು ನಾವೆಲ್ಲರೂ ಕೂಡ ಮಾಡ್ತಾ ಬರ್ತಕ್ಕಂಥ ದೋಷಗಳಿಂದ ನೀವು ಋಣಮುಕ್ತರಾಗಬೇಕು ಅಂದರೆ ಪ್ರತಿ ಭಾನುವಾರ 18 ಭಾನುವಾರದಂದು, ಈ ಒಂದು 7ನೇ ಭಾನುವಾರದಂದು ನಾನು ತಿಳಿಸ್ಕೊಡ್ತಾ ಇರತಕ್ಕಂಥ ಈ ಒಂದು ತಂತ್ರಸಾದ ಕ್ಷಣಗಳಾಗಲಿ, ಭಗವಂತನಿಗೆ ನಡೆದಿರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಅಭಿಷೇಕದ ಕ್ಷಣಗಳಾಗಲಿ, ಭಗವಂತನಿಗೆ ನಡೆದಿರತಕ್ಕಂಥ ಅಲಂಕಾರವನ್ನಾಗಲಿ, ಭಗವಂತನಿಗೆ ಮಾಡ್ತಾ ಇರತಕ್ಕಂಥ ಆರತಿ ಆಗಲಿ, ಪ್ರತಿಯೊಂದನ್ನು ಕೂಡ ಬಹಳ ಶ್ರದ್ಧಾಭಕ್ತಿಯಿಂದ ತಾವೆಲ್ಲರೂ ಕೂಡ ವೀಕ್ಷಣೆ ಮಾಡಬೇಕು. ಭಗವಂತನ ಅನುಗ್ರಹ ಸಂಪೂರ್ಣವಾಗಿ ತಮ್ಮೆಲ್ಲರಿಗೂ ಕೂಡ ಸಿಗಲಿ ಅಂತ ನಾನು ಕೂಡ ಭಗವಂತನಲ್ಲಿ ಕೇಳ್ಕೊಳ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ.
ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೇ ಪ್ರಚೋದಯಾತ್. ಓಂ ದುಂ ದುರ್ಗಾಯೈ ನಮಃ. ಓಂ ದುಂ ದುರ್ಗಾಯೈ ನಮಃ. ಓಂ ದುಂ ದುರ್ಗಾಯೈ ನಮಃ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಇವತ್ತಿನ ದಿವಸ ಬಾಗ್ಯಪಲ್ಲಿ ಗ್ರಾಮದಲ್ಲಿರ್ತಕ್ಕಂಥ ಗಡದಿಂ ಕ್ಷೇತ್ರದಲ್ಲಿ ತ್ರಿಮೂರ್ತಿಗಳಿರ್ತಕ್ಕಂಥದ್ದು, ಅಂದರೆ ಶನೇಶ್ವರ ಇರತಕ್ಕಂಥದ್ದಿದೆ, ಇಲ್ಲಿ ಶಕ್ತಿ ದೇವತೆ ಇರತಕ್ಕಂಥದ್ದಿದೆ, ಮತ್ತು ವಿಶೇಷವಾಗಿ ತಿಳಿಸ್ಬೇಕಂದ್ರೆ ರಾಮಲಿಂಗೇಶ್ವರ ತೀರ್ಥದಲ್ಲಿ ರಾಮಲಿಂಗೇಶ್ವರರ ಅನುಗ್ರಹವನ್ನು ಕೂಡ ಪಡೆದಿರತಕ್ಕಂಥದ್ದಿದೆ. ತಮಗೂ ಕೂಡ ಇವತ್ತಿನ ದಿನ ಈ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ತಾವೆಲ್ಲರೂ ಯಾರ್ಯಾರು ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ದುರ್ಗಾದೇವಿಯ ಸಂಪೂರ್ಣ ಅನುಗ್ರಹ ನಿಮಗೆ ಸಿಗಲಿ, ರಾಮಲಿಂಗೇಶ್ವರರ ಸಂಪೂರ್ಣ ಅನುಗ್ರಹ ನಿಮಗೆ ಸಿಗಲಿ, ಶನೇಶ್ವರನ ಅನುಗ್ರಹ ಸಂಪೂರ್ಣವಾಗಿ ನಿಮಗೆ ಸಿಗಲಿ. ಈ ಹಾರವನ್ನು ತಾವೆಲ್ಲರೂ ಕೂಡ ಗಮನಿಸ್ಬೋದು. ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈ ಹಾರದ ಹೆಸರು ಬಂದು ಚೇಳು ಕೊಂಡಿ ಕಾಯಿ ಅಂತ ಹೇಳಿ. ಅಂದರೆ ಚೇಳು ಆ ಒಂದು ಕೊಂಡಿ, ಅಂದರೆ ಅದರ ಕೈಯಲ್ಲಿರ್ತಕ್ಕಂಥ ಕೊಂಡಿ ಯಾವ ಆಕಾರದಲ್ಲಿರುತ್ತೋ ಆ ಒಂದು ಆಕಾರದಲ್ಲಿರ್ತಕ್ಕಂಥದ್ದು ಈ ಕಾಯಿ. ಈ ಕಾಯಿ ಸರ್ವೇ ಸಾಮಾನ್ಯ ಎಲ್ಲೂ ಕೂಡ ಸಿಗ್ತಕ್ಕಂಥದ್ದಲ್ಲ. ಇದು ಈ ಒಂದು ಗ್ರಾಮದಲ್ಲಿರ್ತಕ್ಕಂಥ, ಈ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥ ಬೆಟ್ಟದಲ್ಲಿ ಸಿಗ್ತಕ್ಕಂಥದ್ದಿದೆ. ಈ ಒಂದು ಕಾಯಿನಿಂದ ತಾಯಿಗೆ ವಿಶೇಷವಾಗಿರ್ತಕ್ಕಂಥ ಈ ಕಾಯಿಗೆ ಒಂದೊಂದು ಹಾರಕ್ಕೂ ಒಂದೊಂದು ವಿಧವಾಗಿರ್ತಕ್ಕಂಥ ಬಣ್ಣವನ್ನು ಹೊಡೆದು ಬಣ್ಣವನ್ನು ಹಾಕಿ ಈ ಒಂದು ತಾಯಿಗೆ ಸಮರ್ಪಣೆ ಮಾಡ್ತಕ್ಕಂಥದ್ದಿದೆ. ಈ ಒಂದು ಶಕ್ತಿ ದೇವತೆ ತಾಯಿಗೆ ಪ್ರತಿನಿತ್ಯ ಕುಂಕುಮಾರ್ಚನೆ ಆಗ್ತಕ್ಕಂಥದ್ದಾಗಲಿ, ಪುಷ್ಪಾರ್ಚನೆ ಆಗ್ತಕ್ಕಂಥದ್ದಾಗಲಿ, ಪ್ರತಿನಿತ್ಯ ಅಭಿಷೇಕ ಆಗ್ತಕ್ಕಂಥದ್ದಾಗಲಿ, ಮಂಗಳಾರತಿಗಳಾಗ್ತಕ್ಕಂಥದ್ದಾಗಲಿ, ಇಲ್ಲಿ ತಾಯಿಗೆ ಬಂದು ಯಾರು ಬಹಳ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಈ ಒಂದು ಹಾರವನ್ನು ನಾನು ಕೂಡ ನಿಮಗೆ ಮಾಡಿಸ್ಕೊಡ್ತೀನಮ್ಮ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಮುಂದಿನ ಸತಿ ಅವರ ಕೆಲಸ ಆದಮೇಲೆ ಬಂದು ಈ ಒಂದು ಹಾರವನ್ನು ಮಾಡಿಸ್ಕೊಟ್ರೆ ತಾಯಿ ಹೊಂದ್ಕೊಂಡಿರ್ತಕ್ಕಂಥ ಪ್ರತಿಯೊಂದು ಕೆಲಸವನ್ನು ಕೂಡ ನೆರವೇರಿಸ್ತಕ್ಕಂಥದ್ದಿದೆ. ಅಷ್ಟು ಶಕ್ತಿಯುತವಾಗಿರ್ತಕ್ಕಂಥ ಈ ಒಂದು ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರ ಎಲ್ಲಿದೆ ಅಂದರೆ ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿರ್ತಕ್ಕಂಥ ಬಾಗ್ಯಪಲ್ಲಿ ಗ್ರಾಮ ಗಡದಿಂ ಕ್ಷೇತ್ರದಲ್ಲಿರ್ತಕ್ಕಂಥದ್ದು ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ತಾಯಿ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದಿದೆ. ಈ ಒಂದು ದುರ್ಗಾ ಪರಮೇಶ್ವರಿಯ ಅನುಗ್ರಹವನ್ನು ಪಡೆದು ತಾಯಿಗೆ ವಿಶೇಷವಾಗಿ ಕುಂಕುಮಾರ್ಚನೆ, ಪುಷ್ಪಾರ್ಚನೆ ಪ್ರತಿಯೊಂದನ್ನು ಕೂಡ ಮಾಡಿ ತಾಯಿ ಅನುಗ್ರಹವನ್ನು ಕೂಡ ಪಡೆದು ಇದಾದ ಮೇಲೆ ಇನ್ನು ಸಾಕಷ್ಟು ನಿಮಗೆ ತಿಳಿಸ್ಕೊಡೋದಿದೆ. ಕಾಯ್ತಾರಿ. ಒಳ್ಳೆಯದಾಗಲಿ, ಶುಭವಾಗಲಿ. ನಾವು ಬಂದಿರತಕ್ಕಂಥ ಈ ಒಂದು ಪುರಾಣ ಪ್ರಸಿದ್ಧಿ ಕ್ಷೇತ್ರ, ಈ ಕ್ಷೇತ್ರದಲ್ಲಿ ಋಷಿ ಮುನಿಗಳು ಕೂಡ ಬಂದು ತಪಸ್ಸನ್ನ ಮಾಡಿ ಈ ಒಂದು ಕ್ಷೇತ್ರದಲ್ಲಿ ಭಗವಂತನಿಗೆ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸಿರತಕ್ಕಂಥದ್ದು ಮಹತ್ವ ಇದೆ. ಆ ಎಲ್ಲ ಮಹತ್ವದ ಬಗ್ಗೆ ಸಣ್ಣದಾಗಿ ಚುಟುಕಾಕಿ ಇಲ್ಲಿ ಪ್ರತಿನಿತ್ಯ ಭಗವಂತನ ಸೇವೆಯನ್ನು ಮಾಡ್ತಾ ಇರತಕ್ಕಂಥ ನಮ್ಮ ಅರ್ಚಕ ವೃಂದದಲ್ಲಿ ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ನಮ್ಮ ಬಸವರಾಜ್ಜಿ ಅವರು ಕೂಡ ಒಂದೆರಡು ಮಾತನ್ನಾಡ್ತಾರೆ ನಮ್ಮ ಜೊತೆ. ಬನ್ನಿ. ಈ ಒಂದು ಶನೇಶ್ವರ ಸ್ವಾಮಿ ಆಲಯವು ಸುಮಾರು ಪುರಾತನವಾದಂಥ ದೇವಾಲಯವಾಗಿದ್ದು ಇಲ್ಲಿ ಮುನಿಸ್ವಾಮಿದಾಸರ ಆಶ್ರಮ ಅಂತ ಮೊದಲಿಗಿದ್ದು ಮುನಿಸ್ವಾಮಿದಾಸರೇ ಇಲ್ಲಿ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿ ತದನಂತರ ನಮ್ಮ ತಂದೆ ಆರ್ತಕ್ಕಂಥ ವೆಂಕಟರಮಣಪ್ಪನವರು ಆನಂತರ ನಾವು ಇಲ್ಲಿ ಪೂಜಾ ಕಾರ್ಯಕ್ರಮಗಳನ್ನು ಪ್ರತಿನಿತ್ಯ ಬೆಳಗ್ಗೆ ಸಾಯಂಕಾಲ ಮತ್ತು ಮಧ್ಯದಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಪೂಜಾ ಮಾಡಿಕೊಟ್ಟಿದ್ದು ಪ್ರತಿ ಶನಿವಾರ ಪ್ರಾತಃ ಕಾಲ ಬೆಳಗ್ಗೆ 5ರಿಂದ ಸಂಜೆ 6ರವರೆಗೂ ಸ್ವಾಮಿಯವರ ಸೇವೆಗೆ ಸುಮಾರು ಸಾವಿರಾರು ಜನ ಭಕ್ತಾದಿಗಳು ಭಾಗವಹಿಸ್ತಾರೆ. ಬಂದ ಭಕ್ತರ ಹರಕೆಗಳೆಲ್ಲ ಈಡೇರ್ತಾ ಇದೆ. ಎಲ್ರಿಗೂ ಒಳ್ಳೆಯದಾಗ್ತಾ ಇದೆ. ಇವತ್ತು ನಮ್ಮ ಆನಂದ ಗುರೂಜಿ ಅವರ ಪುತ್ರರಾದಂಥ ಶ್ರೀಯುತ ಶ್ರೀನಿವಾಸ್ ಶರ್ಮಾ ಅವರು ಆಗಮಿಸಿ ರಾಮಲಿಂಗೇಶ್ವರ ತೀರ್ಥದಲ್ಲಿ ರಾಮಲಿಂಗೇಶ್ವರಿಗೆ ಅಭಿಷೇಕ ಮಾಡಿ
ತದನಂತರ ಆ ಒಂದು ಗಂಗೆಯನ್ನು ತಂದು ಶನೇಶ್ವರ ಸ್ವಾಮಿಯವರಿಗೆ ಶುದ್ಧ ಜಲಾಭಿಷೇಕ, ತೈಲಾಭಿಷೇಕ, ಪಂಚಾಮೃತಾದಿ ಅಭಿಷೇಕಾದಿ ಮತ್ತು ಮಹಾಮಂಗಳಾರತಿ ತೀರ್ಥ ಪ್ರಸಾದಗಳನ್ನು ನಡೆಸಿರ್ತಾರೆ. ಸ್ವಾಮಿಯವರ ಆಶೀರ್ವಾದ ತಮಗೆಲ್ಲರಿಗೂ ಇರಬೇಕು. ಆಮೇಲೆ ಶನೇಶ್ವರ ಸ್ವಾಮಿಯವರ ಆಶೀರ್ವಾದ ತಮಗೆಲ್ಲರಿಗೂ ಇರಬೇಕಂತೇಳಿ ತಮ್ಮಲ್ಲಿ ಪ್ರಾರ್ಥಿಸ್ಕೊಳ್ಳುತ್ತೆ. ಏಳನೇ ಭಾನುವಾರದಂದು ಭಗವಂತನಿಗೆ ವಿಶೇಷವಾಗಿ ಮಾಡಿರ್ತಕ್ಕಂಥ ಪೂಜಾನುಷ್ಠಾನ ಆಗಲಿ, ಅಭಿಷೇಕದ ದೃಶ್ಯಗಳು ಪ್ರತಿಯೊಂದನ್ನು ಕೂಡ ತಾವು ನೋಡಿದ್ರಿ. ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಕೊಳ ಕೂಡ ಇದೆ. ರಾಮಲಿಂಗೇಶ್ವರ ತೀರ್ಥ ಎಂಬತಕ್ಕಂಥ ಆ ಒಂದು ಕೊಳದಲ್ಲಿ ಅಲ್ಲಿ ವಿಶೇಷವಾಗಿ ಈಶ್ವರ ಮತ್ತು ರಾಮ ಎರಡನ್ನು ಕೂಡ ಸ್ಥಾಪನೆ ಮಾಡಿರ್ತಕ್ಕಂಥದ್ದಿದೆ. ಅಲ್ಲೊಂದು ಮತ್ತೊಂದು ವಿಶೇಷತೆ ಏನಪ್ಪ ಅಂದರೆ, ಮಳೆಗಾಲದಲ್ಲಿ ಮಳೆ ಏನಾದರೂ ಬಂದರೆ ಬೆಟ್ಟದಿಂದ ಮೇಲಿಂದ ಧುಮುಕಿ ಬಂದಿರತಕ್ಕಂಥ ನೀರು ಮೊದಲು ರಾಮರ ವಿಗ್ರಹಕ್ಕೆ ಬಿದ್ದು ಅದಾದ ಮೇಲೆ ಈಶ್ವರನ ವಿಗ್ರಹಕ್ಕೆ ಬೀಳ್ತಕ್ಕಂಥದ್ದು ಎಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಆ ಒಂದು ಪುರಾಣ ಪ್ರಸಿದ್ಧಿ ಕ್ಷೇತ್ರಕ್ಕೆ ನಾವು ಕೂಡ ಬಹಳ ಶ್ರದ್ಧಾಭಕ್ತಿಯಿಂದ ಕಷ್ಟಪಟ್ಟು ಅಲ್ಲಿ ಭಗವಂತನ ಹತ್ರ ಹೋಗಿ ಭಗವಂತನಿಗೂ ಕೂಡ ಅಭಿಷೇಕವನ್ನು ಮಾಡಿ ಪೂಜಾನುಷ್ಠಾನಗಳನ್ನು ಮಾಡಿ ಬಂದಿರತಕ್ಕಂಥದ್ದಿದೆ. ಆ ಒಂದು ಕೊಳ ಏನಿಲ್ಲ ಅಂದರೆ ಒಂದು ಸರಿಸುಮಾರು 30 ಅಡಿ ಆಳ ಇರತಕ್ಕಂಥದ್ದಿದೆ. 30 ಅಡಿ ಆಳವಿರತಕ್ಕಂಥ ಆ ಒಂದು ಕೊಳದಲ್ಲಿ ಭಗವಂತನ ಸಾನ್ನಿಧ್ಯದವರೆಗೂ ಕೂಡ ಈಜನ್ನು ಆಡ್ತಾ ಮಧ್ಯದಲ್ಲಿ ಒಂದು ಸಣ್ಣ ಕಂಬಿ ಇದೆ. ಆ ಒಂದು ಕಂಬಿಯ ಮೇಲೆ ನಡ್ಕೊಂಡು ಹೋಗಬೇಕು. ಒಂದೇ ಒಂದು ಸಣ್ಣ ಕಂಬಿ ಇದೆ, ಆ ಒಂದು ಕಂಬಿಯ ಮೇಲೆ ನಡೆದುಕೊಂಡು ಹೋಗಬೇಕು. ಈ ಒಂದು ಕಷ್ಟಕರವಾಗಿರ್ತಕ್ಕಂಥ ಕೆಲಸ ಆದ್ರೂ ಕೂಡ ಭಗವಂತನ ಅನುಗ್ರಹ ನಮಗೂ ಸಿಕ್ಕಿ ಲೋಕ ಕಲ್ಯಾಣಾರ್ಥವಾಗಿ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರಿಗೂ ಕೂಡ ಭಗವಂತನ ಅನುಗ್ರಹ ಸಿಗಬೇಕು ಅಂತ ಹೇಳಿ ನಾವು ಈ ಒಂದು ಧೈರ್ಯವನ್ನು ಮಾಡಿ ಭಗವಂತನ ಪೂಜಾನುಷ್ಠಾನವನ್ನು ಮಾಡಿ ಬಂದಿರತಕ್ಕಂಥದ್ದು. ಈ ಒಂದು ವಿಶೇಷವಾಗಿರ್ತಕ್ಕಂಥ ದೃಶ್ಯಗಳು, ಭಗವಂತನಿಗೆ ನಡೆದಿರತಕ್ಕಂಥ ಅಭಿಷೇಕದ ದೃಶ್ಯಗಳು, ಪೂಜಾನುಷ್ಠಾನದ ದೃಶ್ಯಗಳು ಪ್ರತಿಯೊಂದನ್ನು ಕೂಡ ತಾವು ಕಣ್ತುಂಬಿಸ್ಕೊಂಡಿದ್ದೀರ. ಅಲ್ಲಿರ್ತಕ್ಕಂಥ ಶನೇಶ್ವರ ದೇವಸ್ಥಾನದಲ್ಲಿ ಭಗವಂತನನ್ನು ಪ್ರಾರ್ಥನೆ ಮಾಡಿ ಅಲ್ಲಿರ್ತಕ್ಕಂಥ ಋತ್ವಿಜರ ಸಹಾಯದೊಂದಿಗೆ ಅಲ್ಲಿರ್ತಕ್ಕಂಥ ಭಗವಂತನಿಗೆ ಅಭಿಷೇಕ ಮಾಡಿದ್ದಾಯಿತು, ರಾಮಲಿಂಗೇಶ್ವರರಿಗೆ ಅಭಿಷೇಕ ಮಾಡಿದ್ದಾಯಿತು. ಅಲ್ಲಿಂದ ಆ ಒಂದು ಕೊಳದಿಂದ ತೆಗೆದುಕೊಂಡು ಬಂದಿರತಕ್ಕಂಥ ನೀರಿನಿಂದ ಒಳಗಡೆ ಬಹಳ ವಿಶೇಷವಾಗಿ ವಿಜೃಂಭಣೆಯಾಗಿರ್ತಕ್ಕಂಥ ಶನೇಶ್ವರನ ಮೂರ್ತಿಗೆ ಅಭಿಷೇಕವನ್ನು ಮಾಡಿರ್ತಕ್ಕಂಥದ್ದಿತ್ತು. ಭಗವಂತನಿಗೆ ಅಭಿಷೇಕವನ್ನು ಮಾಡಬೇಕಾದ್ರೆ ನನ್ನ ದೇಹದಲ್ಲೂ ಕೂಡ ರೋಮದಲ್ಲೂ ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ತುಂಬ್ತಾ ಇದೆ ಎಂಬತಕ್ಕಂಥ ಆ ಒಂದು ವಿಶೇಷ ಶಕ್ತಿ ನನಗೆ ಅನುಭವಿಸ್ತಾ ಇದ್ದೆ. ಯಾಕೆ ಅಂದರೆ ಶನೇಶ್ವರನ ಅನುಗ್ರಹವನ್ನು ಪಡಿತಕ್ಕಂಥದ್ದಾಗಲಿ, ಭಗವಂತನ ಸೇವೆ ಮಾಡ್ತಕ್ಕಂಥದ್ದಾಗಲಿ, ಭಗವಂತನಿಗೆ ಅಭಿಷೇಕ ಮಾಡಬೇಕಾದ್ರೆ ಆಗಲಿ ನಾವು ಎಷ್ಟು ಶ್ರದ್ಧಾಭಕ್ತಿಯಿಂದ ಭಯಭಕ್ತಿಯಿಂದ ಭಗವಂತನನ್ನು ಪೂಜೆ ಸಲ್ಲಿಸಬೇಕು ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಭಗವಂತನ ಪೂಜಾನುಷ್ಠಾನದಲ್ಲಿ ಲೋಪದೋಷ ಇರಬಾರದು, ಕಾಂಪ್ರಮೈಸ್ ಅನ್ನೋದೇ ಇರಬಾರ್ದು. ಶನೇಶ್ವರನ ಅನುಗ್ರಹ ಪಡಿಬೇಕು ಅಂದರೆ ಅಯ್ಯೋ ಇದಿಲ್ಲ ಅಂದರೆ ಇದು ಮಾಡಬಹುದು, ಭಗವಂತ ತಾನೇ ಎಲ್ರಿಗೂ ಒಳ್ಳೆಯದೇ ಮಾಡ್ತಾನೆ, ಭಗವಂತ ಯಾರಿಗೆ ತಾನೇ ಕೆಟ್ಟದ್ದು ಮಾಡ್ತಾನೆ, ಭಗವಂತ ಏನು ಕೇಳೋದಿಲ್ವಲ್ಲ ಎಂಬತಕ್ಕಂಥ ಮನಸ್ಥಿತಿ ಉಳ್ಳಂತಹ ಜನರೂ ಇದ್ದಾರೆ. ಭಗವಂತ ಯಾವುದನ್ನು ಕೇಳೋದಿಲ್ಲ, ಆದರೆ ನಮ್ಮ ಆತ್ಮಸಾಕ್ಷಿ ನಮಗೆ ಒಳ್ಳೆಯದಾಗಬೇಕು, ನಮ್ಮಿಂದ 10 ಜನಕ್ಕೆ ಒಳ್ಳೆಯದಾಗಬೇಕು ಎಂಬತಕ್ಕಂಥ ಮನಸ್ಥಿತಿಯಿಂದ ನಾವೇ ಅದನ್ನು ಅರಿತು ಭಗವಂತನಿಗೆ ಸೇವೆಯನ್ನು ಸಲ್ಲಿಸ್ತಕ್ಕಂಥದ್ದು. ಭಗವಂತ ನಮ್ಮಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಸೇವೆಯನ್ನು ಅಪೇಕ್ಷೆ ಮಾಡೋದಿಲ್ಲ, ಆದರೆ ನಾವು ಸೇವೆ ಮಾಡಿದ್ರೇ ಭಗವಂತನ ಸಂಪೂರ್ಣ ಅನುಗ್ರಹ ನಮಗೆ ಸಿಗ್ತಕ್ಕಂಥದ್ದಿದೆ. ಅಂತಹ ವಿಶೇಷವಾಗಿರ್ತಕ್ಕಂಥ ಶನೇಶ್ವರ ಭಗವಾನರ ಸಂಪೂರ್ಣ ಅನುಗ್ರಹವನ್ನು ಪಡೀಲಿಕ್ಕೋಸ್ಕರನೇ ಬಾಗೇಪಲ್ಲಿ ತಾಲೂಕಲ್ಲಿರ್ತಕ್ಕಂಥ ಆ ಒಂದು ಗ್ರಾಮದಲ್ಲಿರ್ತಕ್ಕಂಥ ಶನೇಶ್ವರನ ದೇವಸ್ಥಾನಕ್ಕೆ ಹೋಗಿರ್ತಕ್ಕಂಥದ್ದು. ಗಡದಿನ ಕ್ಷೇತ್ರದಲ್ಲಿರ್ತಕ್ಕಂಥ ಈ ಒಂದು ಶನೇಶ್ವರನ ದೇವಸ್ಥಾನ. ಆ ಒಂದು ದೇವಸ್ಥಾನದಲ್ಲಿ ಮತ್ತೊಂದು ವಿಶೇಷತೆ ಏನಪ್ಪ ಅಂದರೆ ದುರ್ಗಾದೇವಿಯ ದೇವಸ್ಥಾನವೂ ಕೂಡ ಇತ್ತು. ಆ ಒಂದು ದುರ್ಗಾದೇವಿಯ ದೇವಸ್ಥಾನದಲ್ಲಿ ಮತ್ತೊಂದು ಹಾರವನ್ನು ತಾವು ನೋಡಿರಿ ತಾವೆಲ್ಲರೂ ಕೂಡ.
ಆ ಹಾರ ಬಹಳ ವಿಶೇಷವಾಗಿತ್ತು, ಬಹಳ ವಿಭಿನ್ನವಾಗಿತ್ತು. ಏನಪ್ಪ ಹಾರ ಹೀಗಿದೆ ಅಂತ ಹೇಳಿದಾಗ ನಾನಲ್ಲೇ ತಾಯಿಯ ಮುಂದೆ ಕೂತು ಅದರ ಬಗ್ಗೆ ಒಂದು ಸಣ್ಣ ವಿಶ್ಲೇಷಣೆಯನ್ನು ಕೊಟ್ಟೆ. ಆದರೆ ಅದನ್ನು ಈಗ ನಾನು ಹೇಳ್ತೀನಿ. ಆ ಹಾರದಲ್ಲಿರ್ತಕ್ಕಂಥ ವೈಶಿಷ್ಟ್ಯತೆಗಳೇನು, ಯಾಕೆ ಆ ಹಾರ ಆಗಿದೆ ಅಂದರೆ, ಆ ಹಾರದಲ್ಲಿರ್ತಕ್ಕಂಥ ಒಂದೊಂದು ಕಾಯಿನೂ ಕೂಡ ಭೂಮಿಯಲ್ಲಿ, ಅಂದರೆ ನೀವು ನೆಲದ ಮೇಲೆ ಬೆಳೀತಕ್ಕಂಥದ್ದಲ್ಲ, ಅದು ಬೆಟ್ಟಗಳ ಮೇಲೆ ಬೆಳೀತಕ್ಕಂಥದ್ದು. ಸಾಧಾರಣವಾಗಿ ನೀವು ಮಾರ್ಗ ಮಧ್ಯದಲ್ಲೋ, ಇಲ್ಲಾದರೂ ನಿಮ್ಮೆಲ್ಲ ಹೊಲದಲ್ಲೋ, ಇಲ್ಲಾದರೂ ಗದ್ದೆಯಲ್ಲೋ, ಇಲ್ಲಾಂದರೆ ತಾವು ಅದನ್ನು ಸಪ್ರೇಟಾಗಿ ಬೆಳೆಸಬೇಕಂತಲೋ ಆಗುವುದಿಲ್ಲ. ಅದು ಬೆಟ್ಟಗಳ ಮೇಲೆ ಬೆಳೀತಕ್ಕಂಥದ್ದು. ಅಷ್ಟು ವಿಶೇಷತೆಯನ್ನು ಉಳ್ಳಂತಹ ಗಿಡ. ಆ ಒಂದು ಗಿಡದಲ್ಲಿ ಬರ್ತಕ್ಕಂಥ ಕಾಯೆ ಆ ಒಂದು ಚೇಳುಕೊಂಡಿ ಕಾಯಿ ಅಂತ ಹೇಳ್ತಾರೆ. ಅದಕ್ಕೆ ಚೇಳುಕೊಂಡಿ ಕಾಯಿ. ಆ ಒಂದು ಕಾಯಿನ ತುದಿ ಭಾಗಗಳಲ್ಲಿ ನೋಡಿದ್ರೆ 2 ಮುಳ್ಳಿನ ಆಕಾರ ಇರ್ತಕ್ಕಂಥದ್ದು, ಚೇಳುಗಳ 2 ಕೈಗಳಿರ್ತಕ್ಕಂಥದ್ದು, ಆ ರೀತಿಯಾಗಿ ಇರ್ತಕ್ಕಂಥದ್ದು. ಚೇಳು ಕೂಡ ಮಹಾಲಕ್ಷ್ಮಿ, ಮಹಾಸರಸ್ವತಿ, ತ್ರಿಪುರ ಸುಂದರಿ, ರಾಜರಾಜೇಶ್ವರಿ ದೇವಿಗೆ ಬಹಳ ಇಷ್ಟವಾಗಿರ್ತಕ್ಕಂಥದ್ದು. ಚೇಳನ್ನು ಕೂಡ ನಾವು ಲಕ್ಷ್ಮೀ ದೇವಿ ಅಂತಾನೆ ಕರಿತೀವಿ. ಯಾಕೆಂದರೆ ಸಾಕಷ್ಟು ಜನ ನಮ್ಮ ಹಳ್ಳಿ ಕಡೆ ಅಂತೂ ಚೇಳೇನಾದರೂ ಕಂಡ್ರೆ ಅದನ್ನು ಓಡಿಸ್ತೀವಿ, ಹೊತ್ತು ಹೊಡೆಯೋದಿಲ್ಲ. ಯಾಕೆ ಅಂದರೆ ಅದು ಲಕ್ಷ್ಮೀ ದೇವರ ಸ್ವರೂಪ. ಅದಕ್ಕೋಸ್ಕರ ಚೇಳು ಬಹಳ ವಿಷಕಾರಿ. ಅದೇನಾನ ಕಚ್ಚಿತು, ಅದೇನಾನ ಅದರ ಮುಳ್ಳಿಂದ ವಿಷವನ್ನು ನಮ್ಮ ದೇಹಕ್ಕೆ ಬಿಡ್ತು ಅಂದರೆ ಮನುಷ್ಯನಿಗೆ ಯಾವುದೇ ರೀತಿ ಅದಕ್ಕೆ ಔಷಧಿಗಳೇ ಇಲ್ಲ. ಆದರೆ ಈಗ ಕಾಲ ಬದಲಾವಣೆ ಆಗಿದೆ, ಎಲ್ಲದಕ್ಕೂ ಕೂಡ ಒಂದು ಔಷಧಿ ಅನ್ನೋದನ್ನು ತೆಗೆದುಕೊಂಡು ಬಂದಿದ್ದಾರೆ. ಆದ್ರೂ ಕೂಡ ಚೇಳಿಗೆ ಈಗಲೂ ಕೂಡ ಆದಷ್ಟು ಬೇಗ ಫಲಕಾರಿ ಆಗ್ತಕ್ಕಂಥ ಔಷಧಿಗಳು ಕಂಡೇ ಹಿಡಿದಿಲ್ಲ. ಯಾಕೆ ಅಂದರೆ ಚೇಳು ಅಷ್ಟು ವಿಷಕಾರಿಯಾಗಿರ್ತಕ್ಕಂಥದ್ದು. ಆ ಒಂದು ಚೇಳು ನೋಡಿ, ಪ್ರಕೃತಿಯಲ್ಲಿ ಯಾವ ಒಂದು ಜೀವರಾಶಿಗಳಿದೆಯೋ ಭಗವಂತ ಅದಕ್ಕೆ ಅದರದ್ದೇ ಆದಂಥ ಕೆಲವೊಂದು ವ್ಯಕ್ತಿತ್ವವನ್ನು ಕೊಟ್ಟಿರ್ತಕ್ಕಂಥದ್ದು. ಸಾಧಾರಣವಾಗಿ ಯಾವುದೋ ವ್ಯಕ್ತಿ ಬಂದು ನಿಮ್ಮ ಹತ್ರ ಮಾತಾಡಿಸ್ತಕ್ಕಂಥದ್ದಾಗಲಿ, ಇಲ್ಲ ನಿಮ್ಮ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥದ್ದಾಗಲಿ, ನಿಮ್ಮನ್ನು ಹೊಡೆಯಕ್ಕೆ ಬರ್ತಕ್ಕಂಥದ್ದಾಗಲಿ, ನಿಮ್ಮ ಆತ್ಮರಕ್ಷೆಗೆ ತಾವೇನು ಮಾಡ್ತೀರಾ? ಪಕ್ಕದಲ್ಲಿ ಏನಾದರೂ ಸಿಕ್ಕಿದ್ರೆ ತೊಗೊಂಡು ಹಾಕ್ಬಿಟ್ಟಿರ್ತೀರಾ, ಇಲ್ಲಾಂದರೆ ತಾವೇ ನಿಮ್ಮ ಆಪ್ತರಕ್ಷೆಗಳಿಗೆ ಅವ್ರನ್ನ ಹಿಡ್ಕೊಳ್ತೀರಾ. ಇದನ್ನೆಲ್ಲವನ್ನು ಕೂಡ ಮಾಡ್ತೀರಾ. ನೀವು ಅವ್ರು ಹೊಡೆಯಕ್ಕೆ ಬಂದಾಗ ತಾವೇನು ಮಾಡ್ತೀರಾ? ಸುಮ್ಮನೆ ನಿಂತ್ಕೊಂಡು ನೀವು ಓಡಿಸ್ಕೊಳ್ತಾ ಇರ್ತೀರಾ? ಇಲ್ಲ. ಅದೇ ರೀತಿ ಅಲ್ಲಿರ್ತಕ್ಕಂಥ ವನ್ಯ ಪ್ರಾಣಿಗಳು, ಜಲಚರಗಳು, ಪ್ರಾಣಿ ಪಕ್ಷಿಗಳು ಪ್ರತಿಯೊಂದಕ್ಕೂ ಕೂಡ ಅದರದ್ದೇ ಆದಂಥ ವ್ಯಕ್ತಿತ್ವ ಇದೆ. ಚೇಳು ನಾವು ಸಾಧಾರಣವಾಗಿ ಹತ್ರ ಹೋಗೋದಕ್ಕೆ ಏನು ಮಾಡ್ತೀವಿ? ಅದಕ್ಕೆ ಭಯ, ನಾವೇನೋ ಮಾಡ್ತೀವಿ, ಆಗ ಅದು ಕೂಡ ಕಚ್ಚಲಿಕ್ಕೆ ಬರುತ್ತೆ. ಅದೇ ರೀತಿ ಯಾವುದೇ ಆದರೂ ಕೂಡ ನಾವು ಯಾವಾಗ ಯಾವ ಒಂದು ವಿಚಾರವಾಗಿ ಅಲ್ಲಿರ್ತಕ್ಕಂಥ ವ್ಯಕ್ತಿಗೋ, ಪ್ರಾಣಿಗೋ, ಪಕ್ಷಿಗಳಿಗೋ, ಜಲಚರಗಳಿಗೋ ಹಿಂಸೆ ಮಾಡ್ತಾ ಇದ್ದೀವಿ ಎಂಬತಕ್ಕಂಥ ಮನಸ್ಥಿತಿ ಅದಕ್ಕೆ ಉಂಟಾಯಿತೋ, ಇಲ್ಲ ನಮಗೆ ಯಾರಾದರೂ ಹಿಂಸೆ ಮಾಡ್ತಾ ಇದ್ದಾರೆ ಅಂತ ನಮ್ಮ ಮನಸ್ಸಿಗೆ ಭಾವನೆ ಆಗುತ್ತೋ, ಆಗ ನಾವೇನು ಮಾಡ್ತೀವಿ? ನಮ್ಮ ಆ ಒಂದು ಆತ್ಮರಕ್ಷಣೆಗೋಸ್ಕರ, ಇಲ್ಲಾಂದರೆ ನಮ್ಮ ದೇಹ ರಕ್ಷಣೆಗೋಸ್ಕರ ನಾವೇನೇನು ಮಾಡಬೇಕು ಎಲ್ಲವನ್ನು ಕೂಡ ಮಾಡ್ತೀವಿ. ಅದೇ ರೀತಿ ಆ ಒಂದು